ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟ್ ಚಾನಲ್. ಫಸ್ಟ್ ನಾನು ನಿಮಗೆ ಇವತ್ತು ಒಂದು ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಹೇಳ್ಬೇಕ್ರಿ, ಯಾರ್ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಪ್ರತಿಯೊಬ್ಬರಿಗೂ ಬೆಸ್ಟ್ ಎಡಿಟಿಂಗ್, ಪ್ರತಿಯೊಬ್ಬರಿಗೂ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಅಪ್ಲಿಕೇಶನ್ ಯಾವ್ದಂತ ನಾನು ನಿಮಗೆ ಇವತ್ತು ಕ್ಲಿಯರ್ ತಿಳಿಸ್ತೀನಿ. ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಯೂಸ್ ಮಾಡೋದು ಹೇಗೆ, ಮತ್ತೆ ಅದ್ರ ಜೊತೆಗೆ ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಸಿಗುತ್ತೆ, ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನೂ ಇಲ್ಲ, EIf ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು, ಮತ್ತೆ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಎಡಿಟ್ ಮಾಡೋದು, ಅಪ್ಲಿಕೇಶನ್ ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮೊಂದು ವಿಡಿಯೋ ಸ್ಲೋ ಮಿಷನ್ ವಿಡಿಯೋ ಮಾಡಬಹುದು, ಮತ್ತೆ ಸ್ಪೀಡ್ ಮಿಷನ್ ವಿಡಿಯೋ ಮಾಡೋದು. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ಸ್ ವಿಡಿಯೋಗಳು ಆಗ್ತದೆ ತುಂಬಾ. ಈ ಅಪ್ಲಿಕೇಶನ್ ಅಂತ ಇನ್ಸ್ಟಾಗ್ರಾಮ್ ತುಂಬಾ ಟ್ರೆಂಡಿಂಗ್ಸ್ ವಿಡಿಯೋಗಳು ಇದಾವೆ. ಹೇಳ್ಬೇಕ್ರೆ ಈ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ನೀವು ಎಡಿಟ್ ಮಾಡೋದು, ಯಾವ ರೀತಿ ಸ್ಲೋ ಮಿಷನ್ ಎಡಿಟ್ ಮಾಡೋದು, ಯಾವ ರೀತಿ ನಿಮ್ಮ ಒಂದು ವಿಡಿಯೋಗೆ ಎಫೆಕ್ಟ್ಸ್ ಹಾಕೋದು, ಯಾವ ರೀತಿ ನಿಮ್ಮೊಂದು ವಿಡಿಯೋ ಟೆಂಪ್ಲೇಟ್ ಹಾಕೋದು ಎಲ್ಲ ನಿಮಗೆ ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನ ಒಂದು ಚಾನಲ್ ಯಾರಾದ್ರೂ ಹೊಸವೇ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ತೀರಾ, ಅಯ್ಯಪ್ಪ ಕೈಯಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಎಲ್ಲರಿಗೂ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರಿಗೆ ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಂದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇವತ್ತು ಮುಗಿಸ್ತಾನೆ. ಇವತ್ತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಅಪ್ಲಿಕೇಶನ್ ಯಾವ್ದಂತ ನೋಡಿ, ಅದರಲ್ಲಿ ಯಾವ ರೀತಿ ಯೂಸ್ ಮಾಡೋದು, ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಓಪನ್ ಆಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್. ಈಗ ನೀವು ಮೊದಲನೇದಾಗಿ EIf ಅಂತ ಅಪ್ಲಿಕೇಶನ್ ಇರುತ್ತೆ, ಪ್ಲೇಸ್ಟೋರ್ ಸಹಿತ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅಲ್ಲಿ ನೀವು ಯಾವ ರೀತಿ ಅಪ್ಲಿಕೇಶನ್ ಯೂಸ್ ಮಾಡೋದು, ಮತ್ತೆ ಅದ್ರ ಜೊತೆಗೆ ಯಾವ ರೀತಿ ನೀವು ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡೋದು, ಸ್ಲೋ ಮಿಷನ್ ನಾನು ನಿಮಗೆ ಎಲ್ಲ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ ಬೆಸ್ಟ್ ಫೀಚರ್ಸ್ ಇದೆ, ಟೆಂಪ್ಲೇಟ್ ತುಂಬಾ ಇದಿದೆ. ಈ ಅಪ್ಲಿಕೇಶನ್ ಅಲ್ಲಿ ನೀವು ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಏನು ಈ ಅಪ್ಲಿಕೇಶನ್ ನಿಮಗೆ ಫುಲ್ ಎಕ್ಸ್ಪ್ಲೇನ್, ನಿಮಗೆ ಏನು ನಾನು ನಿಮಗೆ ಅಪ್ಲಿಕೇಶನಲ್ಲಿ ಉಳಿಸಲ್ಲ, ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನೂ ಇಲ್ಲ, ಜಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಇಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಈ ಥರ ಇಂಟರ್ಪೇಜ್ ಓಪನ್ ಆದಾಗ ನಾನು ನೋಡಿದ್ದೀನಿ, ಎಡಿಟ್ ಮಾಡಿ ನೋಡಿದ್ದೀನಿ ಅಪ್ಲಿಕೇಶನ್, ಅದಕ್ಕೋಸ್ಕರ ನಾನು ಈಗ ಇದನ್ನು ನೋಡಿರಿ. ಕ್ಲಿಪ್ ಅಂತ ಇದೆಯಲ್ಲ, ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಬೇಕಾದ ವಿಡಿಯೋ, ನಿಮ್ಮ ಸ್ಟೇಟಸ್ ವಿಡಿಯೋ ಆಗಿರ್ಬೋದು, ನಿಮ್ದು ಯಾವುದೋ ಒಂದು ವಿಡಿಯೋ ಇದ್ದರೆ ತೊಗೊಳ್ಳಿ, ಈಸಿಯಾಗಿ ತೊಗೊಳ್ಳಿ. ನಿಮ್ಗೆ ಏನು ಬೇಕೋ ಆ ವಿಡಿಯೋ ತೊಗೊಳ್ಳಿ. ನಾನು ಯಾವುದೋ ಒಂದು ವಿಡಿಯೋ ತೊಗೋತೀನಿ ನೋಡಿ. ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಮಾಡೋದಂತ. ನಾನು ನಿಮಗೆ ನೀವು ನಿಮ್ಮೊಂದು ವಿಡಿಯೋಸ್ ಅದು ತೊಗೊಳ್ಳಿ. ನಾನು ನೋಡಿ, ನಾನು ನಿಮಗೆ ತೋರಿಸ್ತೀನಿ. ನಾವೊಂದು ವಿಡಿಯೋ ತೊಗೊಂಡು ಯಾವುದಾದ್ರು ಒಂದು ನೋಡಿ, ನಾನೊಂದು ವಿಡಿಯೋ ತೊಗೋತೀನಿ. ಈ ವಿಡಿಯೋ ತೊಗೊಂಡು ಆನಂತರ ನಿಮಗೆ ಬೇಕಾದ ಎಷ್ಟು ವಿಡಿಯೋ ಬೇಕೋ ಅಷ್ಟು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೋದು. ನೀವು ನಿಮಗೆ ಎಷ್ಟು ವಿಡಿಯೋ ಬೇಕೋ ಅಷ್ಟು ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೋದು, ಮತ್ತು ಅದ್ರ ಜೊತೆ ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಇಂಟರ್ಪೇಜ್ ಓಪನ್ ಆಗುತ್ತೆ. ನಾನು ಸೌಂಡ್ ಕಡಿಮೆ ಮಾಡ್ತೀನಿ. ಈ ವಿಡಿಯೋದು ವಾಲ್ಯೂಮು ನೋಡಿ, ವಾಲ್ಯೂಮ್ ಇದೆ, ಕಡಿಮೆ ಮಾಡೋದು. ಈ ಥರ ಕಡಿಮೆ ಮಾಡ್ಬೋದು ನೀವು ನಿಮ್ಮೊಂದು ವಿಡಿಯೋ. ಯಾಕೆಂದರೆ ಹೇಳ್ಬೇಕಾರೆ ನಿಮಗೆ ಗೊತ್ತಿದ್ದಲ್ಲ, ಯೂಟ್ಯೂಬ್ದು ಪ್ರಾಬ್ಲಮ್ ಆಗುತ್ತೆ ಮುಂದೆ, ಅದಕ್ಕೋಸ್ಕರ ನೋಡಿ ಈ ಥರ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿದಾರಲ್ಲ, ಈ ಥರ ವಿಡಿಯೋ ಇದೆ. ಈ ವಿಡಿಯೋಗೆ ನಾನು ಯಾವ ರೀತಿ ಸ್ಲೋ ಮಿಷನು, ಯಾವ ರೀತಿ ಟೆಂಪ್ಲೇಟು, ಯಾವ ರೀತಿ ಇನ್ನು ಸ್ಪೀಡು, ಅದು ಇವು ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನಲ್ಲಿ ನಾನು ನಿಮಗೆ ಏನು ಸರ್ ವಿಡಿಯೋ ಎಡಿಟ್ ನೋಡಿ. ಈಗ ಈ ವಿಡಿಯೋ ಇದೆ, ಈ ವಿಡಿಯೋ ನಾನು ನೋಡಿ ಇಷ್ಟು ಮಾಡಿ, ನಾನು ಇಲ್ಲಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಪ್ ಅಂತ ಕಾಣ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಪ್ಲಸ್ ಅಂತ ಬರುತ್ತೆ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಟೆಂಪ್ಲೇಟ್ ಯಾವ ಥರ ಹಾಕೋದು ಇದಕ್ಕೆ ನೋಡಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಎಫೆಕ್ಟ್ಸ್ ಸಿಗುತ್ತೆ ನೋಡಿ. ಇಲ್ಲಿ ನಿಮಗೆ ತುಂಬ ಬೇಕಾದ ಎಫೆಕ್ಟ್ಸ್ಗಳು ಸಿಗುತ್ತೆ ನೋಡಿ. ಈ ಥರ ಬೇಕಾದ್ರೆ ಈ ಥರ ಎಫೆಕ್ಟ್ಸು ನಿಮಗೆ ಯಾವ ಥರ ಬೇಕೋ ಆ ಥರ ಎಫೆಕ್ಟ್ಸ್ ಯೂಸ್ ಮಾಡ್ಕೊಬೋದು. ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು, ಏನೂ ಇಲ್ಲದೆ ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ಏನೂ ಇಲ್ಲ, ನೀವು ಏನೂ ಕೊಟ್ಟೋಂಗಿಲ್ಲ. ಜಸ್ಟ್ ಇಲ್ಲಿ ನೀವು ನೋಡ್ಬೋದು ತುಂಬ ಎಫೆಕ್ಟ್ಸ್ಗಳು ಸಿಗುತ್ತೆ ನೋಡಿ. ಎಫೆಕ್ಟ್ಸು ನಿಮಗೆ ಯಾವಾಗ ಬೇಕೋ ಎಫೆಕ್ಟ್ಸನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಯೂಸ್ ಮಾಡ್ಕೊಬೋದು. ನಿಮಗೆ ಯಾವ್ದು ಬೇಕೋ ಎಫೆಕ್ಟ್ಸನ್ನು ಯೂಸ್ ಮಾಡ್ಕೊಬೋದು ನೋಡಿ. ನಿಮಗೆ ಹಲವಾರು ಎಫೆಕ್ಟ್ಸ್ ಸಿಗುತ್ತೆ ಇಲ್ಲಿ. ನಿಮಗೆ ಟ್ರೆಂಡಿಂಗ್ ಎಫೆಕ್ಟ್ಸು, ನಿಮಗೆ ಯಾವ್ದು ಬೇಕೋ ಅಲ್ಲಿ ಎಫೆಕ್ಟ್ಸನ್ನು ಯೂಸ್ ಮಾಡ್ಕೊಬೋದು. ನೀವು ಈ ಥರ ಈಸಿಯಾಗಿ ನೀವು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಏನೂ ಇಲ್ಲ, ಯಾವುದೇ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಬೋದು. ನಿಮಗೇನೂ ಇಲ್ಲ. ನಿಮಗೆ ಬೇಕಾದ ಎಫೆಕ್ಟ್ಸನ್ನು ತೊಗೊಂಡು ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಅದು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದು ಇದು ಬೇಕಾದ ಎಫೆಕ್ಟ್ಸ್ ನೋಡಿ. ಈ ಥರ ಆಗಿದೆ. ನಾ ಈ ಎಫೆಕ್ಟ್ಸ್ ಹಾಕಿದ್ದೀನಿ ನೋಡಿ. ಈಗ ಮತ್ತೆ ನೀವು ಇದಕ್ಕೆ ಸ್ಲೋ ಮಿಷನ್ ಯಾವ ಥರ ಮಾಡೋದು ನೋಡಿ. ನಾನು ಸ್ಲೋ ಮಿಷನ್ ಮಾಡ್ತೇನೆ ನೋಡಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮೊದಲು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಪೀಡ್ ಅಂತ ಇರುತ್ತೆ ನೋಡಿ, ಸ್ಪೀಡ್ ಚೇಂಜ್ ಅಂತ ಇರುತ್ತೆ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಲೋ ಮಾಡ್ಬೋದು ನೋಡಿ. ನಾನು ಇಷ್ಟು ಸ್ಲೋ ಇಡ್ತೀನಿ, ಎಷ್ಟು 0.74 ಇಡ್ತೀನಿ ನೋಡಿ. ಇದು ಎಷ್ಟಾಗುತ್ತೆ ನೋಡಿ. ಇಷ್ಟು ಸ್ಲೋ ಆಗುತ್ತೆ. ಇಷ್ಟು ಸ್ಲೋ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕಟ್ ಮಾಡ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನು ವಿಡಿಯೋ ನೋಡಿ ಸ್ವಲ್ಪ ಇಲ್ಲಿಂದ ಕಟ್ ಮಾಡ್ತೀನಿ. ಇಷ್ಟು ಕಟ್ ಮಾಡಿ ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಟ್ ಆಗುತ್ತೆ ಆಟೋಮೆಟಿಕ್. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನನಗೆ ಬೇಡ, ಅದು ನಡುವೆ ಸೆಂಟ್ರ್ ಬೇಡ, ಡಿಲೀಟ್ ಮಾಡ್ತೀನಿ ನೋಡಿ. ಈಗ ನಾನು ತೋರಿಸ್ತೀನಿ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಅಪ್ಲಿಕೇಶನ್ ಯೂಸ್ ಮಾಡಿದೆ, ಯಾವ ರೀತಿ ನೀವು ಅಪ್ಲಿಕೇಶನಲ್ಲಿ ಎಡಿಟ್ ಮಾಡೋದು ನೋಡಿ. ಈ ಥರ ಎಡಿಟ್ ಮಾಡ್ಬೋದು ನೀವು ಈಸಿಯಾಗಿ ನೋಡಿ. ಇದನ್ನು ಡಿಲೀಟ್ ಮಾಡ್ತೀನಿ, ಅದು ಬೇಡ ನನಗೆ ನೋಡಿ.
ಇಷ್ಟು ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು ನೋಡಿ. ಇಷ್ಟು ನೋಡಿ ಈ ಥರ ಮತ್ತು ಈ ಥರ ಎಡಿಟ್ ಮಾಡ್ಬೋದು. ಮತ್ತು ವಿಡಿಯೋ ಎಫೆಕ್ಟ್ಸ್ ಯಾವ ಥರ ಆಗ್ತೀನಿ ನೋಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಾನು ತೋರಿಸ್ತೀನಿ ಈ ಥರ ನೋಡಿ. ಈ ಥರ ರೋಟೇಟ್ ಮಾಡಿ. ಇಲ್ಲಿ ನಿಮಗೆ ಹಲವಾರು ಫೀಚರ್ಸ್ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ರೋಟೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ರೋಟೇಟು ನಿಮಗೆ ಏನು ಬೇಕು ಎಲ್ಲ ಸೈಜು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಫಿಲ್ಟರ್ ಅಂತ ಇರುತ್ತೆ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಲೋಡ್ ಆಗುತ್ತೆ ನೋಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ ತಕ್ಷಣ ಆಟೋಮೆಟಿಕ್ ಫಿಲ್ಟರ್ಸ್ ಬರ್ತವೆ ಆಟೋಮೆಟಿಕ್ ನೋಡಿ. ನೀವೇನೂ ಇಲ್ಲ, ಜಸ್ಟು ಮೊಬೈಲ್ ನೆಟ್ವರ್ಕ್ ಇದ್ದರೆ ಸಾಕು ನೋಡಿ. ಈಗ ಫಿಲ್ಟರ್ಸ್ ಬಂದಿದೆ. ನಿಮಗೆ ಯಾವ ಥರ ಬೇಕೋ ಆ ಥರ ಫಿಲ್ಟರ್ಸ್ ಹಾಕ್ಬೋದು, ನೀವು ಆ್ಯಡ್ ಮಾಡ್ಬೋದು. ನೀವು ಈಸಿಯಾಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಿಲ್ಟರ್ಸನ್ನು ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿಂದ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಯಾವ ಥರ ಫಿಲ್ಟರ್ಸ್ ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ಆ ರೀತಿ ಆ್ಯಡ್ ಮಾಡ್ಕೊಬೋದು ನೀವು ಈಸಿಯಾಗಿ ನೋಡಿ. ನಿಮಗೆ ಯಾವ ಫಿಲ್ಟರ್ಸ್ ಬೇಕೋ ಆ ಫಿಲ್ಟರ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ಈಸಿಯಾಗಿ ನೋಡಿ. ನೋಡ್ಬೋದು ನಿಮಗೆ ಫಿಲ್ಟರ್ಸಲ್ಲಿ ತುಂಬ ಫಿಲ್ಟರ್ಸ್ ಸಿಗುತ್ತೆ. ನೀವು ಈಸಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ. ನಿಮಗೆ ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದು ಹೇಳ್ಬೇಕಾದ್ರೆ ತುಂಬ ಬೆಸ್ಟ್ ಎಡಿಟಿಂಗ್. ನಾನು ಎಲ್ಲ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಕರೆ, ಈ ಅಪ್ಲಿಕೇಶನ್ ಮಾತ್ರ ತುಂಬ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಫೀಚರ್ಸ್ ಕೊಟ್ಟಿದ್ದಾರೆ ಹೇಳ್ಬೇಕಾದ್ರೆ ನೋಡಿ. ಈ ಥರ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ ಫಿಲ್ಟರ್ಸು ಈ ಥರ ಟೆಂಪ್ಲೇಟು ನೀವೆಲ್ಲ ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇನ್ನೋಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸ್ಫುಲ್ ಆಗುತ್ತೆ ಅದು. ಹೇಳ್ಬೇಕಾದ್ರೆ ಕಲರ್ಸು ಈ ಥರ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಸ್ಫುಲ್ ಆಗುತ್ತೆ ಅದು. ಮತ್ತು ನೋಡಿ ನಿಮಗೆ ಇದಾಗುತ್ತೆ. ಈ ಸ್ಟಿಕ್ಕರ್ಸ್ ಕೂಡ ಇಡ್ಬೋದು ನೋಡಿ. ಸ್ಟಿಕ್ಕರ್ಸ್ ನೋಡಿ ಈ ಅಪ್ಲಿಕೇಶನಲ್ಲಿ ಸ್ಟಿಕ್ಕರ್ಸ್ ಕೂಡ ಬರ್ತವೆ. ಹೇಳ್ಬೇಕಾದ್ರೆ ಸ್ವಲ್ಪ ನೆಟ್ವರ್ಕ್ ಬೇಕು, ನೆಟ್ವರ್ಕ್ ಇದ್ದರೆ ಸ್ಟಿಕ್ಕರ್ಸ್ ಕೂಡ ಬರ್ತವೆ. ನಿಮಗೆ ಯಾವ ಬೇಕೋ ಆ ಸ್ಟಿಕ್ಕರ್ಸನ್ನು ಯೂಸ್ ಮಾಡ್ಕೊಳ್ಳಿ. ನೀವು ತುಂಬ ಈಸಿಯಾಗಿ ನಿಮಗೆ ಸ್ಟಿಕ್ಕರ್ ಯೂಸ್ ಮಾಡ್ಕೋಬೋದು. ನೀವು ಸ್ಟಿಕ್ಕರ್ಸ್ ಕೂಡ ಮಾಡ್ಕೋಬೋದು. ನೀವು ಟೈಟಲ್ ಕೂಡ ಹಾಕೋಬೋದು. ನೀವು ಯಾವ ಥರ ಬೇಕೋ ಆ ಥರ ಟೈಟಲ್ ಕೂಡ ಹಾಕ್ಸ್ಬೋದು. ಮತ್ತು ನೀವು ಇಲ್ಲಿ ಸಾಂಗ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಿಮಗೆ ಸಾಂಗ್ಸ್ ಬೇಕಾದ್ರೆ ಸಾಂಗ್ಸು ನೋಡಿ. ನಿಮಗೆ ವಿಡಿಯೋ ಸಾಂಗ್ಸ್ ಬೇಕಾದ್ರೆ ವಿಡಿಯೋ ಸಾಂಗ್ಸು, ನಿಮ್ಮೊಂದು ಮ್ಯೂಸಿಕ್ಸ್ ಬೇಕಾದ್ರೆ ಇಲ್ಲಿ ಮ್ಯೂಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯೂಸಿಕ್ಸ್ಗಳು ಬರ್ತವೆ. ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಾದ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ. ಇಲ್ಲಿ ಈ ಥರ ಇರುತ್ತೆ. ನೀವು ಮಾತಾಡ್ಬೋದು, ರೆಕಾರ್ಡಿಂಗ್ ಮಾಡ್ಬೋದು ಕೂಡ. ಮತ್ತು ಇಲ್ಲಿ ಪ್ರಿಂಟರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಯಾವ್ದು ಬೇಕೋ ಅದನ್ನ ಆ್ಯಡ್ ಮಾಡ್ಕೊಬೋದು ನೀವು ಈಸಿಯಾಗಿ. ಸೆಂಟ್ರದು ನೋಡಿ ಈ ಥರ ಮಾಡಬೇಕು ನೀವು ಈಸಿಯಾಗಿ. ನಿಮಗೆ ಕಲರ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ. ಯಾವ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲರ್ಸು ನೋಡಿ. ನಿಮಗೆ ವಿಡಿಯೋ ಕಲರ್ಸ್ ಬೇಕಾದ್ರೆ ವಿಡಿಯೋ ಕಲರ್ಸ್ ನೋಡಿ. ಈ ಥರ ಕಲರ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ನಿಮಗೆ ಯಾವ ಥರ ಎಷ್ಟು ಬೇಕೋ ಅಷ್ಟು ಕಲರ್ಸ್ ಆ್ಯಡ್ ಮಾಡ್ಕೊಬೋದು. ನಾನು ಡಿಲೀಟ್ ಮಾಡ್ತೀನಿ, ಕಲರ್ಸ್ ಬೇಡ, ಡಿಲೀಟು. ಈ ಥರ ನೀವು ಮಾಡ್ಕೊಬೋದು. ಮತ್ತು ನ್ಯೂ ಫೈಲ್ ಅಂತ ಇರುತ್ತೆ, ನ್ಯೂ ಫೈಲ್ ಬೇಕಾದ್ರೆ ಮಾಡ್ಕೊಬೋದು ನೀವು ನೋಡಿ. ಈ ಥರ ಕಲರ್ಸ್ ಕೊಡ್ಬೋದು ನಿಮ್ಮೊಂದು ವಿಡಿಯೋಗೆ. ಈ ಥರ ನೀವು ಕಲರ್ಸು ಇದನ್ನು ಕೊಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಕಲರ್ಸ್ ಕೊಡ್ಬೋದು. ನಾನು ಈ ಥರ ಕಲರ್ಸ್ ಕೊಡ್ತೀನಿ ನೋಡಿ. ಓಕೆ, ಚೆನ್ನಾಗಿ ಕಾಣ್ತಾ ಅದು ನೋಡಿ. ಈಗ ನೋಡಿ ಈ ಥರ ಮಾಡಿ ಟ್ರಾನ್ಸ್ಫರೇಷನ್ ಆಗಿ ನೋಡಿ. ಇದನ್ನು ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಫೆಕ್ಟ್ಸ್ ಚೇಂಜ್ ಮಾಡ್ತೀನಿ. ನಾನು ಸ್ವಲ್ಪ ಎಫೆಕ್ಟ್ ಚೇಂಜ್ ಮಾಡ್ತೀನಿ. ಯಾಕೆಂದರೆ ಅದಕ್ಕೆ ಇದು ನೀಡ್ತೀನಿ. ಈ ಎಫೆಕ್ಟ್ಸ್ ಓಕೆ ಮಾಡ್ತೀನಿ, ಆ್ಯಡ್ ಮಾಡ್ತೀನಿ ನೋಡಿ. ಎಫೆಕ್ಟ್ಸ್ ಓಕೆ ಮಾಡಿ ಆ ನಂತರ ಓಕೆ ಕೊಡ್ತೀನಿ ನೋಡಿ. ಓಕೆ ಕೊಟ್ಟು ಈಗ ಆನ್ ಮಾಡ್ತೀನಿ ನೋಡಿ. ನೋಡಿ ಈ ಥರ ಇನ್ನು ಲುಕ್ ಕಾಣುತ್ತೆ. ಸ್ವಲ್ಪ ನಿಮ್ಗೆ ಯಾವ ಬೇಕೋ ಆ ಥರ ಎಫೆಕ್ಟ್ಸ್ ಹಾಕೊಂಡು ನೀವು ಫಿಲ್ಟರ್ಸ್ ಹಾಕ್ಬೋದು ನೋಡಿ. ಇಲ್ಲಿ ಸ್ಪೀಡ್ ಸೀನ್ ಹಾಕ್ಕೋಬೋದು ನೀವು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ಕೂಡ ಹಾಕ್ಬೋದು ಈಸಿಯಾಗಿ ನೋಡಿ. ಇಲ್ಲಿ ನೆಟ್ವರ್ಕ್ ಮೇನ್ ಪಾಯಿಂಟ್ ನೆಟ್ವರ್ಕ್ ಅಂದರೆ ಇಷ್ಟೇ ಇದ್ದರೆ ಸಾಕು. ನಿಮಗೆ ನೀವು ಯೂಸ್ಫುಲ್ ಮಾಡ್ಕೋಬೋದು. ಇಲ್ಲಿ ನೀವು ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು ಎಡಿಟಿಂಗ್. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಅಪ್ಲಿಕೇಶನ್ ಈ ಥರ ಯೂಸ್ ಮಾಡ್ಕೋಬೋದು. ಅಪ್ಲಿಕೇಶನಲ್ಲಿ ಏನೂ ಇರೋದಿಲ್ಲ ಹೇಳ್ಬೇಕಾರೆ. ಅಪ್ಲಿಕೇಶನ್ ಈ ಥರ ಇದೆ ಸ್ಪ್ಲಿಂಟ್. ಮತ್ತು ನೋಡ್ಬೋದು ಇಲ್ಲಿ ಟೈಮ್ ಲೈನ್ ನಿಮಗೆ ಗೊತ್ತೇ ಇರುತ್ತೆ. ಟೈಮ್ ಲೈನ್ ನೋಡಿ ಇಲ್ಲಿ. ಮತ್ತು ಆನಂತರ ಸ್ವೈಪ್ ಮಾಡಿದಾಗ ಇದು ಈಚೆಗೆ ಇಲ್ಲಿ ರೋಮರ್ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಡಿಲೀಟ್ ಮಾಡೋದು ವಾಪಸ್ ಬರುತ್ತೆ. ನಿಮಗೆ ಏನು ಬೇಕೋ ನಿಮಗೆ ಈಸಿಯಾಗಿ ನೋಡಿ. ಬ್ಯಾಕ್ಗ್ರೌಂಡ್ ಕೂಡ ಮಾಡ್ಕೋಬೋದು, ಬರ್ನ್ ಕೂಡ ಮಾಡ್ಕೋಬೋದು ಈಸಿಯಾಗಿ. ನಿಮಗೆ ಯಾವ ಥರ ಬೇಕೋ ಆ ಥರ ಇಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು. ನೀವು ಯಾವುದೇ ಏನೂ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು. ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು ಈಸಿಯಾಗಿ. ನೀವು ಈ ರೀತಿ ನೀವು ಮಾಡ್ಕೋಬೋದು. ಎಫೆಕ್ಟ್ಸು, ಟ್ರಾನ್ಸ್ಫರೇಷನ್ ಎಫೆಕ್ಟ್ಸು ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ. ತುಂಬ ಈ ಫೀಚರ್ಸ್ ಕೊಟ್ಟಿದ್ದಾರೆ ಹೇಳ್ಬೇಕಾರೆ. ಈ ಯಾರ್ಯಾರು ರೀಲ್ಸ್ ವಿಡಿಯೋ ಮಾಡ್ತಾರೆ, ರೀಲ್ಸ್ ಇರೋ ಅಂತಾರೆ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಇದು ಹೇಳ್ಬೇಕಾರೆ. ನೀವು ಸೆಂಟರ್ಸ್ ಏನಾದರೂ ಇಡಬೇಕಾದ್ರೆ ನೋಡಿ ಈ ಥರ ನೀವು ಬ್ಯಾಕ್ಗ್ರೌಂಡ್ಸ್ ಕೂಡ ನೀವು ಕೊಡ್ಬೋದು. ಇಲ್ಲಿ ನೋಡು ಇದನ್ನು ಕೊಡ್ಬೋದು ಈಸಿಯಾಗಿ ಮಾಡ್ಕೋಬೋದು. ನಾನು ನಿಮಗೆ ಇವತ್ತು ಅನ್ನೋದಲ್ಲಿ ಈ EIf ಅಂತ ಅಪ್ಲಿಕೇಶನ್ ಇದೆಯಲ್ಲ, ಈ ಅಪ್ಲಿಕೇಶನ್ನು ನಾನು ನಿಮಗೆ ಯಾವ ಥರ ಯೂಸ್ ಮಾಡೋದು, ಈ ಅಪ್ಲಿಕೇಶನಲ್ಲಿ ನೀವು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡೋದು ಅಂತ ನಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಹೇಳ್ಬೇಕಾರೆ. ಈ ಅಪ್ಲಿಕೇಶನ್ ಹೇಳಬೇಕು ಅಂದರೆ ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. EIf ಅಂತ ಅಪ್ಲಿಕೇಶನ್ ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನು. ಮತ್ತು ನೀವು ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋದು, ಜಸ್ಟ್ ಏನೋ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು HP ಬೇಕೋ, ಎಷ್ಟು ಇದು ಬೇಕೋ, ಇಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿ ಹಾಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಯಾಡ್ಸ್ ಪ್ಲೇ ಆಗುತ್ತೆ. ಯಾಡ್ಸ್ ಪ್ಲೇ ಆದ ತಕ್ಷಣ ನೀವು ಎಕ್ಸ್ಪೋರ್ಟ್ ಈಸಿಯಾಗಿ ಮಾಡ್ಕೋಬೋದು. ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಲಿಟಿ ಇಟ್ಕೊಂಡು ನೀವು ವಾಟರ್ ಮಾರ್ಕ್ ಇಲ್ಲದೆ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಈಸಿಯಾಗಿ. ನೀವು
ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಲಿಟಿ ಹಿಡ್ಕೊಂಡು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಇಲ್ಲಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡು ನಿಮ್ಮೊಂದು ವೀಡಿಯೋ ಇದನ್ನು ಕೂಡ ಮಾಡ್ಕೋಬೋದು. ಈ ರೀತಿ ಮಾಡಿ ನೀವು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದು ಈ ಅಪ್ಲಿಕೇಶನಲ್ಲಿ. ನಾನು ನಿಮಗೆ ಇವತ್ತು ನೋಡೋದಲ್ಲಿ ಈ ಅಪ್ಲಿಕೇಶನಲ್ಲಿ ಯಾವ ರೀತಿ ಯೂಸ್ ಮಾಡೋದು, ಈ ಅಪ್ಲಿಕೇಶನಲ್ಲಿ ಮತ್ತು ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಎಲ್ಲರಿಗೂ ನನ್ನ ಕನ್ನಡ ಕೇಳೋದೇನೆಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋದ್ರಿಂದ ಮುಂಚೆ ಎಲ್ಲರಿಗೂ ಎಲ್ಲ ನನ್ನ ಕನ್ನಡಿಗರು ಹೇಳೋದೇನೆಂದರೆ ಜೈ ಹಿಂದ್, ಒಂದೇ ಮಾತ್ರ. ಮತ್ತೇನು ಸಿಗ್ತೀನಿ ಎಲ್ಲರಿಗೆ. ಬಾಯ್.